ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಥವಾ ವ್ಯಾಪಾರ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರೋ ಅಂಥವ್ರಿಗೆ ಇದೀಗ ಗೌರ್ಮೆಂಟ್ ಕಡೆಯಿಂದ ಸಾಲ ನೀಡ್ತಾಯಿದ್ದು 20 ಲಕ್ಷದವರೆಗೆ ಸಾಲನ ನೀಡ್ತಾಯಿದೆ. ಅಪ್ಲೈ ಮಾಡುವಂಥವ್ರು ಈಗಲೇ ಹೋಗಿ ಆನ್ಲೈನ್ ಮೂಲಕ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಿದ್ದೀರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಇನ್ನು ಈ ಒಂದು ಯೋಜನೆಯಲ್ಲಿ ಸಾಲನ ನೀವು ಯಾವೆಲ್ಲ ಬ್ಯಾಂಕ್ನಲ್ಲಿ ಪಡಿಬೋದು ಅಂತ ನೋಡೋದಾದರೆ, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಮತ್ತು ಗೌರ್ಮೆಂಟ್ ಬ್ಯಾಂಕ್ ಆಗಿರ್ಬೋದು, ಮತ್ತು ರಾಜ್ಯದ ಸರ್ಕಾರಿ ಬ್ಯಾಂಕ್ಗಳಾಗಿರ್ಬೋದು, ಅಥವಾ ಪ್ರಾದೇಶಿಕ ವಲಯದ ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು, ಮತ್ತು ಸಣ್ಣ ಹಣಕಾಸು ವ್ಯವಸ್ಥೆಯ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕೇತರ ಹಣಕಾಸು ಕಂಪ್ನಿಗಳಾಗಿರ್ಬೋದು, ಮತ್ತು ಸಣ್ಣ ಹಣಕಾಸು ಬ್ಯಾಂಕ್ಗಳಿಂದ ಕೂಡ ನೀವು ಈ ಒಂದು ಯೋಜನೆ ಅಡಿಯಲ್ಲಿ ಸಾಲನ ಪಡ್ಕೋಬೋದಾಗಿರುತ್ತೆ. ಇನ್ನು ಈ ಯೋಜನೆ ಹೆಸರು ಬಂದು ಪ್ರಧಾನಮಂತ್ರಿ ಮುದ್ರಣ ಯೋಜನೆ ಆಗಿದ್ದು, ಇದರಲ್ಲಿ ಒಟ್ಟು ನಿಮಗೆ 4 ಭಾಗಗಳಾಗಿ ಈ ಒಂದು ಯೋಜನೆನ ವಿಂಗಡಿಸಲಾಗಿದ್ದು, ಮೊದಲನೇದಾಗಿ ಶಿಶು ಯೋಜನೆ ಆಗಿರುತ್ತೆ, ಎರಡನೇದಾಗಿ ಕಿಶೋರ್ ಯೋಜನೆ ಆಗಿರುತ್ತೆ, ಮೂರನೇದಾಗಿ ತರುಣ್ ಯೋಜನೆ ಆಗಿದ್ದು, ನಾಲ್ಕನೇದಾಗಿ ತರುಣ್ ಪ್ಲಸ್ ಯೋಜನೆ ಅಂತ ಇರುತ್ತೆ. ಒಟ್ಟು 4 ಯೋಜನೆಗಳಾಗಿರುತ್ತೆ ಇದರಲ್ಲಿ. ಇನ್ನು ಮೊದಲನೇದಾಗಿ ಶಿಶು ಯೋಜನೆಯಲ್ಲಿ ನಿಮಗೆ ಸಾಲದ ಮೊತ್ತ ಬಂದು 50,000ವರೆಗೆ ಇರುತ್ತೆ. ಎರಡನೇದಾಗಿ ನೀವೇನಾದರೂ ಕಿಶೋರ್ ಯೋಜನೆ ಆದರೆ ಸಾಲದ ಮೊತ್ತ ಬಂದು 50,000ದಿಂದ 5 ಲಕ್ಷದವರೆಗೆ ನಿಮಗೆ ಸಾಲ ಅನ್ನೋದು ಸಿಗುತ್ತೆ. ಒಂದು ವೇಳೆ ನೀವು ತರುಣ್ ಯೋಜನೆನ ಆಯ್ಕೆ ಮಾಡ್ಕೊಂತಂದ್ರಪ್ಪ, ಸಾಲದ ಮೊತ್ತ ಬಂದು ನಿಮಗೆ 5 ಲಕ್ಷದಿಂದ 10 ಲಕ್ಷದವರೆಗೆ ನಿಮಗೆ ಸಾಲ ಅನ್ನೋದು ಸಿಗುತ್ತೆ. ಅಥವಾ ನೀವು ತರುಣ್ ಪ್ಲಸ್ ಯೋಜನೆನ ಆಯ್ಕೆ ಮಾಡಿಕೊಂಡ್ರೆ 20 ಲಕ್ಷದವರೆಗೆ ನಿಮಗೆ ಸಾಲನ ನಿಮಗೆ ಗೌರ್ಮೆಂಟ್ ಕಡೆಯಿಂದ ನೀವು ಈ ಯೋಜನೆ ಅಡಿಯಲ್ಲಿ ಪಡ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಯಾವೆಲ್ಲ ಡಾಕ್ಯುಮೆಂಟ್ ನಿಮಗೆ ಬೇಕಾಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಶಿಶು ಸಾಲ ಪಡೆಯೋ ಯೋಜನೆ ಆಗಿದ್ದರೆ ಗುರುತಿನ ಪುರಾವೆಗೆ ನಿಮಗೆ ಮತದಾರರ ಚೀಟಿ ಅಂದರೆ ನಿಮ್ಮದು ವೋಟರ್ ಐ ಡಿ ಇರಬೇಕಾಗುತ್ತೆ, ಮತ್ತು ಚಲನ ಫಲಾನುಭವಿ ಇರಬೇಕಾಗುತ್ತೆ, ಮತ್ತು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತು ಪಾಸ್ಪೋರ್ಟ್ ಸೈಜ್ ಅಥವಾ ಸ್ವಯಂ ದೃಢೀಕರಣ ಪತ್ರ ಇರಬೇಕಾಗುತ್ತೆ. ಅಥವಾ ಅದ್ರ ಜೊತೆಗೆ ನಿವಾಸದ ಪುರಾವೆಗಳ ಇತ್ತೀಚಿನ ದೂರವಾಣಿ ಬಿಲ್ ಇರಬೇಕಾಗುತ್ತೆ, ಅಥವಾ ವಿದ್ಯುತ್ ಬಿಲ್, ಆಸ್ತಿ ತೆರಿಗೆ ರಸೀದಿ 2 ತಿಂಗಳಿಗಿಂತ ಹಳೇದು ಆಗಿರಬಾರ್ದಾಗಿರುತ್ತೆ, ಮತ್ತು ಬ್ಯಾಂಕ್ ಅಕೌಂಟ್ದು ವಿವರ ಇರಬೇಕಾಗುತ್ತೆ, ಮತ್ತು ನಿವಾಸಿ ಪ್ರಮಾಣ ಪತ್ರ ಅಥವಾ ಸರ್ಕಾರದಿಂದ ನೀಡಲಾದ ಪ್ರಮಾಣ ಪತ್ರವನ್ನು ನೀವು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ನೀಡಬೇಕಾಗುತ್ತೆ. ಇನ್ನು ಅರ್ಜಿದಾರರ ಇತ್ತೀಚಿನ ಭಾವಚಿತ್ರ ಅಂದರೆ ಪಾಸ್ಪೋರ್ಟ್ ಸೈಜು ಫೋಟೋ ಇರಬೇಕಾಗುತ್ತೆ, ಮತ್ತು ಖರೀದಿ ಮಾಡಬೇಕಿರುವ ಯಂತ್ರೋಪಕರಣ ಅಥವಾ ಇತರೆ ವಸ್ತುಗಳ ದರ ಪಟ್ಟಿ ಇರಬೇಕಾಗುತ್ತೆ. ಅಂದರೆ ನೀವು ಇಂಥ ಬಿಸ್ನೆಸ್ ಮಾಡ್ತಿದ್ದೀರಿ ಅನ್ನೋವಂಥದ್ರಲ್ಲಿ ಆ ಒಂದು ಬಿಸ್ನೆಸ್ಗೆ ಬೇಕಾಗುವಂಥ ಎಲ್ಲ ಎಕ್ವಿಪ್ಮೆಂಟ್ಗೆ ಬೇಕಾಗುವಂಥ ಅಮೌಂಟ್ ಎಷ್ಟು ಅನ್ನೋದನ್ನ ನೀವು ಬರೆದಿಟ್ಕೋಬೇಕಾಗುತ್ತೆ. ಇನ್ನು ಯಂತ್ರೋಪಕರಣದಾರದ ಹೆಸರು ಮತ್ತು ಯಂತ್ರೋಪಕರಣಗಳ ವಿವರಗಳು, ಬೆಲೆ ಅಥವಾ ಖರೀದಿ ಬೇಕಾದ ವಸ್ತುಗಳನ್ನು ನೀವು ಲಿಸ್ಟ್ನಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಕೊನೆಯದಾಗಿ ವ್ಯವಹಾರದ ಉದ್ಯಮದ ಗುರುತಿನ ಪುರಾವೆ, ವಿಳಾಸಕ್ಕೆ ಸಂಬಂಧಿಸಿದ ಪರವಾನಗಿ ಅಥವಾ ನೋಂದಣಿ ಪ್ರಮಾಣ ಪತ್ರವನ್ನು ನೀವು ಇಟ್ಕೋಬೇಕಾಗುತ್ತೆ. ಇನ್ನು ಕಿಶೋರ್, ತರುಣ್ ಮತ್ತು ತರುಣ್ ಪ್ಲಸ್ ಸಾಲ ಯೋಜನೆ ಬೇಕಾದ ದಾಖಲೆಗಳನ್ನು ನೋಡೋದಾದರೆ, ಇದಕ್ಕೂ ಕೂಡ ಗುರುತಿನ ಪುರಾವೆ ಮತ್ತು ನಿವಾಸದ ಪುರಾವೆ ಮತ್ತು ಅರ್ಜಿದಾರರ ಫೋಟೋ ಆಗಿರ್ಬೋದು, ಮತ್ತು ಉದ್ಯಮದ ಗುರುತಿನ ಪುರಾವೆ ಮತ್ತು ಸಂಬಂಧಿತ ಪುರಾವೆಗಳು, ಹಾಗೆ ನೋಂದಣಿ ಪ್ರಮಾಣ ಪತ್ರ. ಆಲ್ಮೋಸ್ಟ್ ಆ ಫಸ್ಟ್ನೇ ಶಿಶು ಸಾಲ ಯೋಜನೆಗೆ ಕೂಡ ಏನು ಡಾಕ್ಯುಮೆಂಟ್ ಬೇಕಾಗಿರುತ್ತೆ ಇದಕ್ಕೂ ಕೂಡ ಆಲ್ಮೋಸ್ಟ್ ಅದೇ ಬೇಕಾಗಿರೋದು ಡಾಕ್ಯುಮೆಂಟ್ ಎಲ್ಲ. ಹಾಗೆ ನೀವು ಈ ಒಂದು ಯೋಜನೆಯಲ್ಲಿ ಸಾಲ ಪಡ್ಕೊಳಕ್ಕೆ ಮುಂಚೆ ಅಥವಾ ಅಪ್ಲೈ ಮಾಡೋಕ್ಕೆ ಮುಂಚೆ ಯಾವುದೇ ಬ್ಯಾಂಕ್ಗಳಲ್ಲಿ ನೀವು ಮರುಪಾವತಿಸದ ಸಾಲ ಇರಬಾರ್ದು. ಅಂದರೆ ನೀವು ಆಲ್ರೆಡಿ ಲೋನ್ ತಗೊಂಡು ರಿಟರ್ನ್ ಮಾಡದೇ ಇರೋವಂಥ ಕಂಪ್ಲೇಂಟ್ ಇರಬಾರ್ದಾಗಿರುತ್ತೆ. ಆ ರೀತಿ ಇದ್ದರೆ ನಿಮ್ಮ
ಈ ಒಂದು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗುತ್ತೆ ಮತ್ತು ಸಾಲ ಬರೋದಿಲ್ಲ, ನಿಮಗೆ ಲೋನ್ ಸಿಗೋದಿಲ್ಲ. ಇನ್ನು ನೀವು ತೊಗೊಂಡಿರೋಂಥ ಲೋನ್ನ ಹೇಗೆ ರಿಟರ್ನ್ ಮಾಡಬೇಕಂತ ನೋಡೋದಾದರೆ, ಸಾಲ ನೀಡುವ ಸಂಸ್ಥೆಗಳು ಕಾಲಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರ್ಗಸೂಚಿ ಅನ್ವಯದ ಬಡ್ಡಿ ದರದ ಘೋಷಿಸುತ್ತದೆ ಮತ್ತು ಅದರ ಆಧಾರದ ಮೇಲೆ ಅನ್ವಯವಾದ ಬಡ್ಡಿ ದರವನ್ನು ನೀವು ನೀಡಬೇಕಾಗುತ್ತೆ. ರಿಸರ್ವ್ ಬ್ಯಾಂಕ್ ಕಡೆಯಿಂದಲೇ ನಿಮಗೆ ಇಷ್ಟು ಬಡ್ಡಿ ದರ ಅನ್ನೋದು ಹೇಳ್ತಾರೆ. ಅದ್ರ ಮೂಲಕ ನೀವು ಬ್ಯಾಂಕ್ಗೆ ರಿಟರ್ನ್ ಅಮೌಂಟ್ ಅನ್ನೋದು ತೀರಿಸಬೇಕಾಗಿರುತ್ತೆ. ಇನ್ನು ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತಂದರೆ, ನಿಮ್ಮ ಫೋನ್ನಲ್ಲೇ ಅಪ್ಲೈ ಮಾಡ್ಬೋದಾಗಿರುತ್ತೆ, ಅಥವಾ ನಿಮಗೆ ಗೊತ್ತಿಲ್ಲ ಅಂತ ನಿಮ್ಮ ನಿಯರೆಸ್ಟ್ ಇರೋವಂಥ ಸೈಬರ್ ಸೆಂಟ್ರಲ್ಲಿ ಹೋಗಿ ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. www.mudra.org.in ಈ ಒಂದು ವೆಬ್ಸೈಟಲ್ಲಿ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಈ ಒಂದು ವಿಡಿಯೋ ಇದಾಗಿದ್ದು. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರಿಗೆಲ್ಲ ಸಾಲ ಬೇಕು ಅನ್ನೋವಂಥವ್ರಿಗೆ ಮತ್ತು ಬಿಸ್ನೆಸ್ ಮಾಡ್ತೀನಿ ಅನ್ನೋವಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಹಾಗೆ ಗೌರ್ಮೆಂಟ್ ಜಾಬ್ಸ್, ಪ್ರೈವೇಟ್ ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.